ಇವತ್ತಂತೂ ವೆದರು ಬೆಸ್ಟ್ ಇದೆ. ಎಷ್ಟೋ ದಿವಸದ ಮೇಲೆ ಸ್ವಲ್ಪ ಮಳೆ ಕಡಿಮೆ ಆಗಿದೆ, ಹಾಗಾಗಿ ಇವತ್ತು ಔಷಧಿ ಹೊಡಿಲಿಕ್ಕೂ ಸೂಪರ್ ವೆದರ್ ಇದೆ ಮಾತ್ರ. ವೀಕ್ಷಕರೇ ನಮಸ್ತೆ, ಪಚ್ಚುವಡ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಇವತ್ತಿನ ಕೆಲಸ ಏನು ಅಂತ ನಿಮಗೆ ನೋಡಿದರೆ ಗೊತ್ತಾಗುತ್ತೆ. ಇವತ್ತು ಔಷಧಿ ಹೊಡೆಯೋದು ಇಟ್ಕೊಂಡಿದ್ದೀವಿ. ಸೆಕೆಂಡ್ ರೌಂಡು ಬೋರ್ಡ್ ಸ್ಪ್ರೇ ಮಾಡ್ತಾಯಿದ್ದೀವಿ ಅಡಿಕೆ ಗಿಡಗಳಿಗೆ. ಸ್ನೇಹಿತರೆ, ನಾವಿವತ್ತು ಸೆಕೆಂಡ್ ರೌಂಡ್ ಬೋರ್ಡ್ ಸ್ಪ್ರೇಗೆ ನಾವು ಎಷ್ಟು kg ತುತ್ತ, ಎಷ್ಟು ಸುಣ್ಣ ಮತ್ತು ಎಷ್ಟು ಗಮ್ ಹಾಕ್ತಾಯಿದ್ದೀವಿ ಅದನ್ನೆಲ್ಲ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನಾವು ವರ್ಷದಂತೆ ಈ ಸಲನೂ ದೋಟಿನಲ್ಲಿ ನಾವು ಔಷಧಿ ಸ್ಪ್ರೇ ಮಾಡ್ತಾಯಿದ್ದೀವಿ. ಅದ್ರ ಬಗ್ಗೆನೂ ನಿಮಗೆ ಕ್ಲೀನಾಗಿ ಅಪ್ಡೇಟ್ ತಿಳಿಸ್ತೀವಿ. ದೋಟಿನಲ್ಲಿ ಸ್ಪ್ರೇ ಮಾಡುವಾಗ ನಾವು ಏನು ಮುಂಜಾಗ್ರತೆಯಾಗಿ ಏನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ವಿಡಿಯೋ ಕೊನೆಯವರೆಗೂ ನೋಡಿ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಅದಕ್ಕಿಂತ ಮೊದಲು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ಸೆಕೆಂಡ್ ರೌಂಡು ಬೋರ್ಡ್ ಸ್ಪ್ರೇ ಮಾಡಲಿಕ್ಕೆ ತುಂಬ ದಿನದಿಂದ ಮಳೆ ಬಿಟ್ಟಿರಲಿಲ್ಲ. ನಿಮಗೆ ಗೊತ್ತಿದ್ದಾಗೆ ಈಗ ಒಂದು ವಾರದಿಂದ ಸಿಕ್ಕಾಪಟ್ಟೆ ಮಳೆ ಆಗ್ತಾಯಿತ್ತು. ಎಷ್ಟು ನೆರೆ ಬಂದಿತ್ತು ಅಂದರೆ ನಾನು ಹಿಂದಿನ ವೀಡಿಯೋದಲ್ಲಿ ನಿಮಗೆ ಅದ್ರ ಬಗ್ಗೆ ಎಲ್ಲ ಅಪ್ಡೇಟ್ ಕೊಟ್ಟಿದ್ದೀನಿ. ಸ್ನೇಹಿತರೆ, ಬನ್ನಿ ಹಾಗಾದರೆ ನಾವು ಬೋರ್ಡ್ ಹೇಗೆ ರೆಡಿ ಮಾಡ್ತೀವಿ ತಿಳಿಸ್ಕೊಡ್ತೀನಿ. ನೋಡಿ, ಸುಣ್ಣ ಒಂದು ರೆಡಿ ಆಗ್ತಾಯಿದೆ. ನಾವು ಬೇಯಿಸಿದ ನಂತರನೇ ಸುಣ್ಣ ಹಾಕೋದು. ನಾವು ರೆಡಿ ಸುಣ್ಣನ ಹಾಕೋದು ಕಡಿಮೆ. ನಾವು ಇನ್ನು ಅನಿವಾರ್ಯ ಆದರೆ ಮಾತ್ರ ನಾವು ಆ ರೆಡಿ ಸುಣ್ಣನ ಹಾಕ್ತೀವಿ. ಇಲ್ಲಾಂದರೆ ನಾವು ಬೇಯಿಸಿನೇ ಹಾಕಿಬಿಡೋದು ಸುಣ್ಣನ. ಏನೋ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಇರುತ್ತೆ ಬೇಯಿಸಿ ಸುಣ್ಣ ಹಾಕಿದರೆ. ನಾವು ಮೊದಲಿಂದನೂ ಅದೇ ಸುಣ್ಣನೇ ಹಾಕಿದ್ರಿಂದ ನಮಗೆ ಇದಕ್ಕೆ ಸೆಟ್ ಆಗಿದೆ. ಹಾಗಾಗಿ ನಾವು ಆದಷ್ಟು ಸುಣ್ಣನ ಬೇಯಿಸೇ ಹಾಕೋದು. ಸ್ನೇಹಿತರೆ, ಕೆಲವರು ತುತ್ತನ್ನು ಫಸ್ಟಿಗೆ ಹಾಕ್ತಾರೆ. ಆದರೆ ಆ್ಯಕ್ಚುಲಿ ಸುಣ್ಣದ ನೀರನ್ನು ಫಸ್ಟು ಡ್ರಮ್ಮಿಗೆ ಹಾಕೊಳ್ಬೇಕು, ಆನಂತರ ತುತ್ತದ ನೀರನ್ನು ಹಾಕಬೇಕು. ಇಲ್ಲ ಅಂದರೆ ಎರಡು ಒಟ್ಟಿಗೆ ಹಾಕಬೇಕು. ಸುಣ್ಣದ ನೀರು ಡ್ರಮ್ಮಿಗೆ ಹಾಕ್ತಾ ಇದ್ದಾಗೆ ಕ್ಲೀನಾಗಿ ತಿರುಗಿಸ್ಬೇಕು. ಕ್ಲೀನಾಗಿ ನೀರು ಜೊತೆ ಮಿಕ್ಸಿಂಗ್ ಆಗಬೇಕದು. ನೋಡಿ, ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಮಳೆ ಸಣ್ಣ ಬರ್ತಾಯಿದೆ ಈಗ. ನಾವು ನೋಡಿ ತುತ್ತನ ಇದು ಕುಂಡೋಡಿಸಿ ಯೂಸ್ ಮಾಡ್ತಾಯಿದ್ದೀವಿ. ನಾವೊಂದು ಸಾಧಾರಣ ಒಂದು 2-3 ಇಯರ್ಸಿಂದ ಇದೇ ಯೂಸ್ ಮಾಡ್ತಾಯಿದ್ದೀವಿ. ಬೇರೆದಕ್ಕೆ ಹೋಲಿಸಿದರೆ ಇದಕ್ಕೆ ಸ್ವಲ್ಪ ಒಂದು 15-20 ರೂಪಾಯಿ ರೇಟ್ ಜಾಸ್ತಿ kg ಮೇಲೆ. ಆದರೂ ತೊಂದರೆ ಇಲ್ಲ ಅಂತ ಇದನ್ನೇ ಯೂಸ್ ಮಾಡ್ತಾಯಿದ್ದೀವಿ. ಆದರೆ ಈ ಸಲ ತುತ್ತದ ಪ್ರೈಸೇ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸ್ವಲ್ಪ ನೋಡಿ ಹಾಕಬೇಕಾಗತ್ತೆ. ಹಿಂದಿನ ಸಲ ಎಲ್ಲ ಸುಮಾರು ಒಂದು kgಗೆ 300 ಚಿಲ್ಲರೆ ಇತ್ತು. ಈ ಸಲ 500 ಚಿಲ್ಲರೆಯಿಂದ 550 ರೂಪಾಯಿವರೆಗೂ ಇದೆ. ಸ್ನೇಹಿತರೆ, ನಾನಿಲ್ಲಿ ಒಂದು ಡ್ರಮ್ಮಿಗೆ ಎಷ್ಟು ತುತ್ತ ಸುಣ್ಣ ಹಾಕ್ತಾಯಿದ್ದೀನಿ ಅಂತ ಹೇಳೋದಂದರೆ, ನಾನು 200 ಲೀಟ್ರ್ ನೀರಿಗೆ 3 kg ತುತ್ತ ಹಾಕ್ತಾಯಿದ್ದೀನಿ, 3.25 kg ಸುಣ್ಣ ಹಾಕ್ತಾಯಿದ್ದೀನಿ. ಅಂದರೆ ಬೇಯಿಸಿರೋದಲ್ಲ, ಬೇಯಿಸುವಂಥ ಸುಣ್ಣ. ಮತ್ತು ಒಂದು ಅರ್ಧ kg ಗಮ್ ಹಾಕೊತಾ ಇದ್ದೀನಿ. ಒಳ್ಳೆ ಸಿಲಿಕಾನ್ ಗಮ್ ಆದರೆ ಒಂದು 200ರಿಂದ 250 ml ಒಳಗೆ ಹಾಕಿದರೂ ಸಾಕಾಗುತ್ತೆ. ಅದೇ ರೆಡಿ ಇರುವಂಥ ಸುಣ್ಣ ಆದರೆ 3 kg ತುತ್ತಕ್ಕೆ ಒಂದು 2.5 kg ಸುಣ್ಣನೇ ಸಾಕಾಗುತ್ತೆ. ಸುಣ್ಣದ ನೀರಿಗೆ ತುತ್ತ ಹಾಕ್ತಾ ಕ್ಲೀನಾಗಿ ಕೋಲಲ್ಲಿ ತಿರ್ಸ್ಕೊಳ್ಬೇಕು. ಕ್ಲೀನಾಗಿ ಮಿಕ್ಸ್ ಆದರೆ ಔಷಧಿ ಚೆನ್ನಾಗಾಗುತ್ತೆ. ಸ್ನೇಹಿತರೆ ನೋಡಿ, ಇದು ಮಲ್ಟಿಪ್ಲೆಕ್ಸ್ನವ್ರ ಗಮ್ಮು. ಇದಾದರೆ ಒಂದು 250 ml ಸಾಕಾಗುತ್ತೆ. ಇನ್ನೊಂದು ನಾನು ಸೂಪರ್ ವೆಟ್ ಅಂತ ಗಮ್ ಹಾಕ್ತಾಯಿದ್ದೆ. ಅದಾದರೆ ನಿಮಗೆ 400ರಿಂದ ಒಂದು ಅರ್ಧ ಲೀಟ್ರ್ವರೆಗೂ ಹಾಕ್ಬೋದು. ಇದು ವೆಟ್ಟಿಂಗ್ ಮತ್ತು ಸ್ಪ್ರೆಡ್ಡಿಂಗ್ ಎರಡೂ ಇರುತ್ತೆ. ಇದು ವಿತ್ ಸಿಲಿಕಾನ್ ಗಮ್ ಇದು. ಇನ್ನು ಕೆಲವರು ರಾಳ ಹಾಕ್ತಾರೆ. ರಾಳ ಹಾಕೋದಾದರೆ ಒಂದು ಅರ್ಧ ಲೀಟ್ರಿಂದ 3/4 ಲೀಟ್ರ್ವರೆಗೆ ಹಾಕ್ಬೋದು. ಗಮ್ಮು ನಾವು ಡೈರೆಕ್ಟಾಗಿ ಹಾಕೋದಿಲ್ಲ. ಒಂದು ಬಕೆಟಿಗೆ ನೀರು ಹಾಕಿ ನೀರಿಗೆ ಮಿಕ್ಸ್ ಮಾಡಿ ಆನಂತರ ಡಬ್ಬಿಗೆ ಹಾಕ್ತೀವಿ. ಡೈರೆಕ್ಟಾಗಿ ಹಾಕಿದ್ರೆ ಅಷ್ಟು ಕ್ಲೀನಾಗಿ ಮಿಕ್ಸ್ ಆಗೋದಿಲ್ಲ. ಗಮ್ ಹಾಕೊಂಡ್ಲಿಕ್ಕಿಂತ ಮೊದಲು ಔಷಧಿ ಕ್ಲೀನಾಗಿ ತಿರ್ಸ್ಕೊಳ್ಳಿ. ಔಷಧಿ ಕ್ಲೀನಾಗಿ ಮಿಕ್ಸ್ ಆಗಲಿ. ಆನಂತರ ಗಮ್ ಹಾಕಿ ಗಮ್ಮನ್ನು ಕ್ಲೀನಾಗಿ ಮಿಕ್ಸ್ ಮಾಡಿ. ನೋಡಿ, ಗಮ್ ಹಾಕ್ತಾಯಿದ್ದೀವಿ. ನಾನಿಲ್ಲಿ ವೀಡಿಯೋ ಮಾಡ್ತಿರೋದ್ರಿಂದ ತಿರ್ಸ್ಲಿಕ್ಕೆ ಆಗ್ತಾಯಿಲ್ಲ. ಗಮ್ ಹಾಕುವಾಗ ಒಬ್ಬರು ತಿರ್ಸಿದ್ರೆ ಕ್ಲೀನಾಗಿ ಮಿಕ್ಸ್ ಆಗುತ್ತೆ. ಕೆಲವರು ಇದ್ರ ಜೊತೆ ಇಮಿಡಾ ಇದನ್ನೆಲ್ಲ ಮಿಕ್ಸ್ ಮಾಡ್ತಾರೆ.
ಆದರೆ ನಾವು ಬೋರ್ಡೋ ಜೊತೆ ಬೇರೆ ಯಾವುದೇ ಮಿಕ್ಸ್ ಮಾಡೋದು ಅಷ್ಟು ಸರಿಯಾಗಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಾವಿಲ್ಲಿ ಬೇರೆ ಯಾವುದು ಮಿಕ್ಸ್ ಮಾಡಲಿಕ್ಕೆ ಹೋಗೋದಿಲ್ಲ. ನೋಡಿ, ಇದೇ ಮಿಷನ್ನು ನಮ್ಮದು. ನಾವು ಹಿಂದಿನ ಸಲ ಯೂಸ್ ಮಾಡಿದ್ವಲ್ಲ ಅದೇ ಮಿಷನ್ನು. ಸುಮಾರು 3 ವರ್ಷದಿಂದ ಇದೇ ಯೂಸ್ ಮಾಡ್ತಿದ್ದೀವಿ. ವರ್ಷಕ್ಕೊಂದು ಸಲ ಸರ್ವಿಸ್ ಒಂದು ಮಾಡಿಸ್ತೀನಿ. ಗ್ರೀಸ್ ಒಂದು ನಾವು ಕರೆಕ್ಟಾಗಿ ಕಪ್ಪಿಗೆ ತುಂಬೋದು ಇಂಪಾರ್ಟೆಂಟು. ಒಂದು ಕಾಲ್ ಡ್ರಮ್ ಆದ ತಕ್ಷಣ ಗ್ರೀಸಿಂದ ಕಪ್ಪು ಟೈಟ್ ಮಾಡ್ತಾ ಹೋದರೆ ನಮಗೆ ಗ್ರೀಸ್ ಕರೆಕ್ಟಾಗಿ ಅಲ್ಲಿಗೆ ಹೋಗುತ್ತೆ. ಗ್ರೀಸ್ ಸರಿಯಾಗಿ ಮೇಂಟೈನ್ ಮಾಡಲಿಲ್ಲ ಅಂದರೆ ಸಾಫ್ಟ್ಗಳೆಲ್ಲ ಬೇಗ ಹೋಗುತ್ತೆ, ವಾಷರ್ಗಳು ಬೇಗ ಸೌದೋಗ್ತಾ ಇರುತ್ತೆ. ಮೊನ್ನೆ ಇದು ಸ್ವಲ್ಪ ಔಷಧಿ ಎಲ್ಲ ಲೀಕೇಜ್ ಇತ್ತು, ಮೊನ್ನೆ ತಗೊಂಡೋಗಿ ಸರ್ವಿಸ್ ಮಾಡಿಸಿ ತೊಗೊಂಬಂದಿದ್ವಿ. ಈಗ ಕರೆಕ್ಟ್ ಆಗಿದೆ. ನೋಡಿ, ನಾವು ನೆಕ್ಸ್ಟ್ ಡ್ರಮ್ ಔಷಧಿಗೆ ಈಗಲೇ ತುತ್ತನ ಕರಗಿಸ್ಲಿಕ್ಕೆ ರೆಡಿ ಮಾಡಿ ಇಟ್ಬಿಡ್ತೀವಿ. ಯಾಕಂದರೆ ತುತ್ತ ಕರಗೋದು ಸ್ವಲ್ಪ ಲೇಟ್ ಅಲ್ಲ, ಅದಕ್ಕೆ ಈಗಲೇ ನೆನೆಸಿಟ್ಬಿಡ್ತೀವಿ. ನಾವು ನಿಧಾನಕ್ಕೆ ಕರಗ್ತಾ ಇರುತ್ತೆ. ಸ್ನೇಹಿತರೆ ನೋಡಿ, ನಾವೀಗ ದೋಟಿನಲ್ಲಿ ಔಷಧಿ ಸ್ಪ್ರೇ ಮಾಡೋದು. ಈಗ ದೋಟಿ ಎಲ್ಲ ಬಂದಿದ್ದರೂ ಕೆಲವರೆಲ್ಲ ಮರ ಹತ್ತಿನೇ ಔಷಧಿ ಸ್ಪ್ರೇ ಮಾಡ್ತಾ ಇರ್ತಾರೆ. ಆದರೆ ನಾವು ಸ್ವಲ್ಪ ನಮ್ಮದು ಹಳೆ ತೋಟ ಆಗಿದ್ದರಿಂದ ರಿಸ್ಕ್ ಬೇಡ ಅಂತ ನಾವು ದೋಟಿನಲ್ಲೇ ಔಷಧಿ ಸ್ಪ್ರೇ ಮಾಡ್ತಾಯಿದ್ದೀವಿ. ಔಷಧಿ ಎಲ್ಲ ಹೇಗೋಗುತ್ತೆ ನೋಡಿ, ಸ್ಪ್ರೇ ಮಾತ್ರ ಸೂಪರಾಗಿ ಆಗುತ್ತೆ ದೋಟಿ ಆಗಿದ್ದರಿಂದ. ಆ್ಯಕ್ಚುಲಿ ನಾನು ನೋಡಿದಾಗೆ ಮರ ಹತ್ತಿ ಔಷಧಿ ಹೊಡೆಯೋದಕ್ಕಿಂತ ದೋಟಿನಲ್ಲಿ ಔಷಧಿ ಸ್ಪ್ರೇ ಮಾಡೋದೇ ಚೆನ್ನಾಗಾಗುತ್ತೆ ಅಂತ ಅನಿಸುತ್ತೆ. ನಾವು ಔಷಧಿ ಸ್ಪ್ರೇ ಮಾಡುವಾಗ ಕರೆಕ್ಟಾಗಿ ಕೊನೆ ಹತ್ತಿರ ಹೋಗಿ ಕೊನೆಗೆ ಸ್ಪ್ರೇ ಮಾಡ್ಬೋದು. ಸ್ವಲ್ಪ ಗಾಳಿ ಇದ್ದರೂ ಒಂಚೂರು ಹೆಚ್ಚು ಕಡಿಮೆ ನೋಡಿಕೊಂಡು ಸ್ಪ್ರೇ ಮಾಡ್ಬೋದು. ನೋಡಿ, ಈ ಸಲ ಈಗಲೇ ಲೈಟಾಗಿ ಒಂದೊಂದು ಕೊನೆ ಹಣ್ಣಾದಂಗೆ ಕಾಣ್ತಾ ಇದೆ. ಏನಂದರೆ ಗಾಳಿ ಬರುವಾಗ ಸ್ವಲ್ಪ ನೋಡ್ಕೊಂಡು ಸ್ಪ್ರೇ ಮಾಡಬೇಕಾಗುತ್ತೆ. ಸ್ವಲ್ಪ ಮಿಸ್ಟ್ ಟೈಪ್ ಇಟ್ಕೊಂಡ್ರೆ ನಮಗೆ ಗಾಳಿನಲ್ಲಿ ಕರೆಕ್ಟಾಗಿ ಕೊನೆಗೆ ಟಚ್ ಆಯ್ತಾ ಏನೋ ಅಂತ ಗೊತ್ತಾಗೋದಿಲ್ಲ. ಇದಾದಮೇಲೆ ಕಾಳುಮೆಣಸಿಗೆ ಸೆಕೆಂಡ್ ರೌಂಡ್ ಸ್ಪ್ರೇ ಮಾಡಬೇಕು. ಕಾಳುಮೆಣಸಿಗೆ ಸೆಕೆಂಡ್ ರೌಂಡ್ ಸ್ಪ್ರೇ ಮಾಡುವಾಗಲೂ ನಿಮಗೆ ಅದ್ರ ಬಗ್ಗೆ ಅಪ್ಡೇಟ್ ತಿಳಿಸ್ಕೊಡ್ತೀನಿ. ಆನಂತರ ಕಾಫಿಗೂ ಸ್ಪ್ರೇ ಇರುತ್ತೆ. ಕಾಫಿಗೆ ಸ್ಪ್ರೇ ಮಾಡೋದು ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ. ಇನ್ನೊಂದು ವಾರ ಟೈಮ್ ಇದೆ, ಒಂದು ವಾರ ಬಿಟ್ಟು ಕಾಫಿಗೆ ಸ್ಪ್ರೇ ಮಾಡೋದು. ಅದೆಲ್ಲದೂ ನಿಮಗೆ ವಿಡಿಯೋ ಅಪ್ಡೇಟು ನೆಕ್ಸ್ಟ್ ಬರ್ತಾ ಇರುತ್ತೆ. ಸ್ನೇಹಿತರೆ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ವಿಡಿಯೋನ ಕೊನೆವರೆಗೂ ನೋಡಿ. ಬಾಯ್ ಸ್ನೇಹಿತರೆ.